ಥ್ಯಾಂಕ್ ಯು ಸುರೇಶ್ ಅವರೇ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಲ್ಬರ್ಟ್. ನಾನೊಬ್ಬ ಮಧ್ಯರೋಗಿ. ದೇವರ ದಯೆಯಿಂದ ಈ ಬಂಧುಗಳ ಅನುಭವದ ಆಧಾರದಿಂದ ಹಾಗೂ ಈ ಕಾರ್ಯಕ್ರಮದ ಆಧಾರದಿಂದ ನಾನಿವತ್ತು ಯಾವುದೇ ತರದ ಅಮಲ ಸೇವನೆ ಮಾಡಿಲ್ಲ, ಮಾಡುವ ಮಾನಸಿಕ ಒತ್ತಡ ನನಗೆ ಇಲ್ಲ. ಮೊದಲಿಗೆ ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ನಾವು ಹಲವಾರು ದಿನಗಳಿಂದ ವೈದ್ಯರ ಅಭಿಪ್ರಾಯ ಈ ಬಗ್ಗೆ ಓದಿ ಮಾಹಿತಿ ತಿಳಿದುಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ನಾವು ಇವತ್ತು ರೋಮನ್ ಅಂಕಿ 8, ಇಲ್ಲಿ ನಾವು ಪೇಜ್ ನಂಬರ್ 8, ಇಲ್ಲಿ ನಾವು ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಇದ್ದೆವು. ನಿನ್ನೆ ಹಲವು ವಿಚಾರಗಳನ್ನು ನಾವು ಓದಿದಾಗ ವೈದ್ಯರು ತಮ್ಮ ಅಭಿಪ್ರಾಯದ ಮೂಲಕ ಒಂದು ಮುಖ್ಯವಾದ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದ್ರೆ, ಒಂದು ಅಮಲ್ ರೋಗಿಗೆ ಅವನ ಪರಿವರ್ತನೆ ಆಗಬೇಕಾದ್ರೆ ನಮ್ಮ ವೈದ್ಯಕೀಯದಿಂದ ಯಾವುದೇ ರೀತಿಯ ಪರಿಹಾರ ಸೂಚಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಅತಿ ಅವಶ್ಯವೆನಿಸುವ ಒಂದು ಉನ್ನತ ಶಕ್ತಿ, ಅಂದ್ರೆ ಇಲ್ಲಿ ಅವರು ಉನ್ನತ ಶಕ್ತಿ ಅಂತ ಹೇಳಿದ್ದಾರೆ. ಅದು ಮುಖ್ಯವಾಗಿ ನಾವು ಭಾರತ ದೇಶದಲ್ಲಿ, ಯಾಕಂದ್ರೆ ಇದನ್ನು ಅಮೆರಿಕ ದೇಶದಲ್ಲಿ ಆ ದೇಶದ ವೈದ್ಯರು ಬರೆಯುವುದರಿಂದ ಅಲ್ಲಿ ನಾಸ್ತಿಕರು ಇದ್ರು, ಅಲ್ಲಿ ಇತರ ಕೆಲವು ಧರ್ಮದವರು ಇದ್ರು. ಎಲ್ಲರಿಗೂ ಒಂದು ಅನ್ವಯಿಸುವಂತೆ ಅವರು ಇಲ್ಲಿ ಹೇಳಿದ್ದಾರೆ, ಒಂದು ಉನ್ನತ ಶಕ್ತಿ ಅಥವಾ ಒಂದು ಮಾನವಕ್ಕಿಂತ ಒಂದು ಮಿಗಿಲಾದ ಶಕ್ತಿ. ಮಾನವನೇ ಒಂದು ದೊಡ್ಡ ಶಕ್ತಿ, ಅದಕ್ಕಿಂತ ಒಂದು ಮಿಗಿಲಾದ ಶಕ್ತಿ ಯಾರು ಅಂದ್ರೆ ಅದು ನಾವು ಭಗವಂತ. ಈ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ನಾವು ಭಗವಂತನನ್ನು ನಂಬ್ತೇವೆ. ಅದರಿಂದ ನಾವು ಡೈರೆಕ್ಟ್ ಆಗಿ ಭಗವಂತ ಅಂತ ಹೇಳ್ಬೋದೇ ಅಂತ ನನ್ನ ಅನಿಸಿಕೆ. ಒಂದು ವೇಳೆ ಭಗವಂತನನ್ನು ನಂಬದಿದ್ರು ಪರವಾಗಿಲ್ಲ ಅಂತ ಹೇಳ್ತಾ ಇರಲ್ಲ, ನೀನು ಈ ಬಾಂಧವ್ಯವನ್ನೇ ನಿನ್ನ ಉನ್ನತ ಶಕ್ತಿ ಅಂತ ನಂಬು ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಅವರು ಆ ಉನ್ನತ ಶಕ್ತಿ ಬೇಕಾಗ್ತದೆ ಅಂತ ಎಂದು ಅವರು ಭಾವಿಸಲಾಗಿದೆ ಅಂತ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆಂದ್ರೆ ಈ ಮೇಲಿನ ಶಕ್ತಿಯಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಆರಂಭದಲ್ಲೇ ಬಿಲ್ ಡಬ್ಲ್ಯೂ ಅವರು ಒಂದು ದಿವ್ಯ ದರ್ಶನ ಪಡೆದಿದ್ರು. ಆ ವಿಚಾರವಾಗಿ ಹಲವು ವಿಚಾರಗಳು ನಮ್ಗೆ ತಿಳಿದೇ ಇವೆ, ಅಥವಾ ಇನ್ನು ಮುಂದಕ್ಕೆ ಬಿಲ್ ಅವರ ಸ್ಟೋರಿಯಲ್ಲಿ ಆ ವಿಚಾರಗಳು ಬರ್ತವೆ. ಆತ್ಮೀಯ ಸ್ನೇಹಿತರೆ, ಒಟ್ಟಿಗೆ ಇಲ್ಲಿ ಭಗವಂತನಿಂದ, ಯಾಕಂದ್ರೆ ನಾವು ಅದು ಹೇಗೆ ಕೆಲಸ ಮಾಡ್ತದೆ ಅಲ್ಲಿ ಆ ಸಾಹಿತ್ಯವನ್ನು ಓದಿ ಮುಂದಕ್ಕೆ ಹೋಗುವಾಗ ಹೆಜ್ಜೆಗಳು ಆದ ನಂತರ ಒಂದು 3 ಸಂಗತಿಗಳು ನಮಗೆ ಕ್ಲೀನ್ ಆಗಿ ಅರ್ಥ ಆಗ್ತದೆ ಅಂತ ಅಲ್ಲಿ ಬರೆದಿದ್ದಾರೆ. ಅದರಲ್ಲಿ ನಾವು ಅಮಲು ರೋಗಿಗಳಾಗಿದ್ದೆವು, ನಮ್ಮ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಹುಶಃ ಯಾವ ಮಾನವಶಕ್ತಿಗೂ ಸಾಧ್ಯವಾಗುತ್ತಿರ್ಲಿಲ್ಲ. ಆದರೆ ಭಗವಂತನಿಗೆ ಸಾಧ್ಯವಿದೆ, ಅವನ ಸಹಾಯ ಕೋರಿದರೆ ಖಂಡಿತ ಸಾಧ್ಯವಾಗುವಂತೆ ಮಾಡುವವನು ಅಂತ ಹೇಳುವುದ ಮಾತಿಗೆ ಖಂಡಿತವಾಗಿಯೂ ಈ ವೈದ್ಯರು ಮೊದಲೇ ಅದನ್ನು ತಿಳಿಸಿದ್ದಾರೆ. ಮನೋಚಿಕಿತ್ಸೆಯ ಪ್ರಯತ್ನದಿಂದ ಚೇತರಿಸಿದವರ ಸಂಖ್ಯೆಯು ಮೊತ್ತ ಗಣನೀಯವಾಗಿದ್ದರೂ ಸಮಸ್ಯೆಯನ್ನು ಪೂರ್ಣವಾಗಿ ನೋಡಿದಾಗ ವೈದ್ಯರಾದ ನಾವು ಏನೂ ಪ್ರಭಾವ ಬೀರಲಿಲ್ಲ. ಮನೋಚಿಕಿತ್ಸೆಯ ಪ್ರಯತ್ನದಿಂದ ಚೇತರಿಸಿದ ಸಂಖ್ಯೆಯು ಮೊತ್ತ ಗಣನೀಯವಾಗಿದ್ದರೂ ನೋಡಿ, ಇಲ್ಲಿ ಅಮಲು ರೋಗಿಗಳಿಗೆ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕ ವಾರ್ಡೇ ಇತ್ತು. ಅವರು ಇವರಿಗೆ ಚಿಕಿತ್ಸೆ ನೀಡ್ತಿದ್ರು ಒಂದು ಅಮಲ್ ರೋಗಿಗಳಿಗೆ. ಆದ್ರೆ ಅಲ್ಲಿ ಅವರು ಹೇಳ್ತಾರೆ, ಚೇತರಿಸಿದ ಸಂಖ್ಯೆಯು ಮಾತ್ರ ಗಣನೀಯವಾಗಿದ್ದರೂ, ಎಷ್ಟು ಜನ ಅಲ್ಲಿ ಬಂದು ಚೇತರಿಸಿದ್ದು ಇದ್ದರೂ ಸಮಸ್ಯೆಯನ್ನು ಪೂರ್ಣವಾಗಿ ನೋಡಿದಾಗ ವೈದ್ಯರಾದ ನಾವು ಏನೂ ಪ್ರಭಾವ ಬೀರಲಿಲ್ಲ ಆಗಿರಬಹುದು. ಬಂಧುಗಳೇ, ಈಗ ನೋಡಿ, ನಾನು ಈ ಬಾಂಧವ್ಯಕ್ಕೆ ಬಂದಾಗ ನೋಡಿದ್ದೇನೆ, ಹಲವಾರು ಮಂದಿ ಇಲ್ಲಿಯೂ ಬರ್ತಾರೆ ಅಥವಾ ಹೊರಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾರೆ. ನಾನು ಹೇಗೆ ಬರುವ ಮೊದಲು ಹಲವು ಧಾರ್ಮಿಕ ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೇನೆ. ಕೆಲವೊಂದು ಸಾರಿ ನಾನು ಕುಡಿತದಿಂದ ದೂರ ನಿಂತಿದ್ದೇನೆ.
ಆದ್ರೆ ಅದು ಯಾವುದೇ ರೀತಿಯ ಪರಿಣಾಮ ಬೀರ್ಲಿಲ್ಲ ನನ್ನ ಮೇಲೆ. ಯಾಕೆಂದ್ರೆ ನಾನು ಮತ್ತೆ ಮರು ಕುಡಿತಕ್ಕೆ ಹೋಗಿದ್ದೇನೆ. ಅದೇ ರೀತಿ ಹಲವಾರು ನಮ್ಮ ಒಳಗಿನವರ ಅನುಭವಗಳು ಇರಬಹುದು. ಯಾವುದೇ ರೀತಿಯಲ್ಲಿ ನಾವು ಪ್ರಯತ್ನ ಪಟ್ಟರು ಖಂಡಿತ ನಮ್ಗೆ ಸಾಧ್ಯವಾಗ್ಲಿಲ್ಲ ಅಂತ ಈ ಸಮಸ್ಯೆಯನ್ನು ಪೂರ್ಣವಾಗಿ ನೋಡಿದಾಗ ವೈದ್ಯರಾದ ನಾವು ಏನೂ ಪ್ರಭಾವ ಬೀರಿಲ್ಲ ಎಂದು ಒಪ್ಪಿಕೊಳ್ಳಲೇಬೇಕು. ಯಾಕೆಂದ್ರೆ ಡಾಕ್ಟರಿಂದ ಸಾಧ್ಯವಾಗ್ಲಿಲ್ಲ ಅಂತ ಅವರು ಒಂದು ಬಹಿರಂಗವಾಗಿ ಅವರದನ್ನು ಇಲ್ಲಿ ಈ ಪತ್ರದಲ್ಲಿ ಬರೆದಿದ್ದಾರೆ. ಅನೇಕ ಮಾದರಿಗಳು ಸಾಧಾರಣ ಮನೋವೈಜ್ಞಾನಿಕ ವಿಧಾನಗಳಿಂದ ಎಳ್ಳಷ್ಟು ಪ್ರತಿಕ್ರಿಯೆ ತೋರುವುದಿಲ್ಲ. ಈ ಅನೇಕ ಮಾದರಿಗಳು ಅಂದ್ರೆ ಹಲವಾರು ಉದಾಹರಣೆಗಳು ಉಂಟು. ಸಾಧಾರಣ ಮನೋವೈಜ್ಞಾನಿಕ ವಿಧಾನಗಳಿಗೆ ಎಷ್ಟು ಅಂದ್ರೆ ಯಾವ ರೀತಿಯು ಮಾನಸಿಕ ಚಿಕಿತ್ಸೆ ಕೊಟ್ರು, ಇವು ಮಾನಸಿಕ ಅಸ್ವಸ್ಥ ಅಂತ ಅವರಿಗೆ ಗೊತ್ತಿತ್ತು, ಅದಕ್ಕೆ ಅವರು ಚಿಕಿತ್ಸೆ ನೀಡಿದರು. ಆದ್ರೂ ಅದರಿಂದ ಏನು ಪ್ರಯೋಜನವಾಗ್ಲಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂದ್ರೆ ನಾನು ಬಾಂಧವ್ಯಕ್ಕೆ ಬಂದ ನಂತರ ಬೇರೆಲ್ಲ ನಾವು ಪ್ರಯತ್ನ ಪಡ್ಲಿಕ್ಕೆ ಇಲ್ಲಿಂದ ಹೋಗ್ತೇವೆ. ಹಲವಾರು ನಾನು ನೋಡಿದ್ದೇನೆ ನನ್ನ ಈ ಹಿಂದಿನ ಹಲವಾರು ವರ್ಷಗಳಿಂದ ಹೇಗೆ ಬರ್ತಾರೆ, ಕೆಲವು ದಿನ ಕುಡಿತದಿಂದ ದೂರ ನಿಲ್ತಾರೆ, ಮರು ಕುಡಿತಕ್ಕೆ ಹೋದಾಗ ಮತ್ತೆ ಬೇರೆ ಪ್ರಯತ್ನಗಳನ್ನು ಮಾಡುವುದು ಉಂಟು. ಯಾಕೆಂದ್ರೆ ಎಲ್ಲಾ ಪ್ರಯತ್ನಗಳಲ್ಲಿಯೂ ಏನೂ ಯಾವುದೇ ಪ್ರಯೋಜನ ಸಿಗ್ಲಿಲ್ಲ. ಮುಖ್ಯವಾಗಿ ವೈದ್ಯರಲ್ಲಿ ಹೋದ್ರು ಏನು ಪ್ರಯೋಜನ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ನಮ್ಮ ಏನು ದೈಹಿಕವಾಗಿ ಏನು ನಾವು ಸಮಸ್ಯೆಗೆ ಒಳಗಾಗಿದ್ದೇವೆ ಅಂದ್ರೆ ಒಂದು ನಮ್ಮ ರೋಗ ಪೀಡಿತವಾದ ದೇಹವಾಗಿತ್ತಲ್ಲ, ಅದಕ್ಕೆ ಅವರು ಚಿಕಿತ್ಸೆ ನೀಡ್ತಾರೆ. ಆದ್ರೆ ಈ ರೋಗ 3 ಆಯಾಮದಲ್ಲಿ ನಮ್ಗೆ ಬಾಧಕ ಮಾಡುವುದರಿಂದ ಅವರು ಅದೊಂದು ಕನ್ಫ್ಯೂಸ್ ಆಗಿ ಬಿಡ್ತಾರೆ. ಇವನಿಗೆ ಯಾವ ರೀತಿ ಚಿಕಿತ್ಸೆ ಕೊಡುವುದು, ಅವ್ರಿಗೊಂದು ದೊಡ್ಡ ಸಮಸ್ಯೆ ಇದು ಅಲ್ಲ. ಅದೇ ಮನೋವೈಜ್ಞಾನಿಕ ವಿಧಾನಗಳಿಗೆ ಎಳ್ಳಷ್ಟು ಪ್ರತಿಕ್ರಿಯೆ ತೋರುವುದಿಲ್ಲ, ಏನು ಪ್ರಯೋಜನ ಆಗ್ಲಿಲ್ಲ ಅಂತ ಅವರು ತಮ್ಮ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಇದು ನಾವು ನಿನ್ನೆ ಓದಿದ್ದೇವೆ. ಅದೇ ರೀತಿ ಹಲವು ವಿಚಾರಗಳನ್ನು ಇಲ್ಲಿ ಈ ಪೇಜಲ್ಲಿ ಈ ರೀತಿ ಹೇಳಿ ಅವರು ಮುಂದಕ್ಕೆ ಓದಿ ವಿರಾಜ್ ಅವರೇ. ಓಕೆ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿರಾಜ್, ನಾನೊಬ್ಬ ಆಮೂಲ ರೋಗಿ. ಆಮೂಲ ರೋಗದ ಸಮಸ್ಯೆ ಸಂಪೂರ್ಣವಾಗಿ ನಿಯಂತ್ರಣದಾಗಿದೆ ಎಂದು ನಂಬುವವರ ಅಭಿಪ್ರಾಯವನ್ನು ನಾವು ಒಪ್ಪುವುದಿಲ್ಲ. ಉದಾಹರಣೆಗಾಗಿ, ಹಲವು ತಿಂಗಳುಗಳ ಕಾಲ ಒಂದು ಸಮಸ್ಯೆಗಾಗಿ ಅಥವಾ ಒಂದು ನಿಶ್ಚಿತ ತಾರೀಕಿಗೆ ತಮ್ಮ ಪಕ್ಷಕ್ಕೆ ಅನುಕೂಲವಾಗುವಂತೆ ತೀರ್ಮಾನಿಸಬೇಕಾಗಿದ್ದ ಉದ್ಯಮದ ಒಡಂಬಡಿಕೆಗಾಗಿ ಪೀಚಾಡಿದಂತ ಅನೇಕ ಜನರನ್ನು ನಾನು ನೋಡಿದ್ದೇನೆ. ಅವರು ಆ ತಾರೀಕಿಗೆ ಬಹುಶಃ ಒಂದು ದಿನ ಮೊದಲು ಕುಡಿದ ಮೇಲೆ ವ್ಯಸನದ ಲಕ್ಷಣಗಳು ತಕ್ಷಣ ಇತರ ಎಲ್ಲಾ ಆಸಕ್ತಿಗಳಿಗಿಂತ ಪ್ರಾಮುಖ್ಯತೆ ಪಡೆದುದರಿಂದ ಮುಖ್ಯವಾದ ವಿಷಯವನ್ನು ಈಡೇರಿಸಲಾಗುವುದಿಲ್ಲ. ಈ ಲಾಲಾಶೆಯಿಂದ ಕುಡಿಯುತ್ತಿದ್ದರೂ ಹೋರಾಟದಿಂದ ಮುಂದುವರಿಸುವುದಕ್ಕೆ ಶ್ರೇಷ್ಠ ತ್ಯಾಗ ಮಾಡಲು ಮನುಷ್ಯರನ್ನು ಪ್ರೇರಿಸುವ ಲಾಲಾಶೆಯ ಲಕ್ಷಣದಿಂದುಂಟಾಗುವ ಹಲವು ಸನ್ನಿವೇಶಗಳಿವೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವಿರಾಜ್ ಅವರೇ. ಅಮಲು ರೋಗದ ಸಮಸ್ಯೆ ಸಂಪೂರ್ಣವಾಗಿ ಮನೋನಿಯಂತ್ರಣದಾಗಿದೆ ಎಂದು ನಂಬುವವರ ಅಭಿಪ್ರಾಯವನ್ನು ನಾವು ಒಪ್ಪುವುದಿಲ್ಲ. ಇದೊಂದು ಮುಖ್ಯ ವಿಚಾರ. ಏನಂದ್ರೆ ಅಮಲ್ ರೋಗದ ಸಮಸ್ಯೆ ಸಂಪೂರ್ಣವಾಗಿ ಯಾವುದೇ ಒಂದು ಮನೋಚಿಕಿತ್ಸೆ ಕೊಟ್ಟು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂದು ಅಲ್ಲ. ಇದು ಏನಂದ್ರೆ ಇದು ಮನೋನಿಯಂತ್ರಣ, ಮಾನಸಿಕ ಚಿಕಿತ್ಸೆ ಕೊಟ್ಟು ಇದನ್ನು ಸರಿ ಮಾಡಬಹುದು ಅಂತ ಹೇಳುವವರ ಅಭಿಪ್ರಾಯ ನಾವು ಒಪ್ಪುವುದಿಲ್ಲ ಅಂತ ಈ ವೈದ್ಯರು ಹೇಳ್ತಾರೆ. ಅಂದ್ರೆ ಅದೇ ಹಲವಾರು ಡಾಕ್ಟರ್ಗಳು ಯಾವುದೆಲ್ಲ ಚಿಕಿತ್ಸೆ ಕೊಡ್ತಾರೆ ನಮ್ಗೆ ಗೊತ್ತುಂಟು. ನಾನು ಒಂದ್ಸಾರಿ ಡಾಕ್ಟರ್ ಹತ್ರ ಹೋಗುವತ್ತಿಗೆ ಅವರು ಎಲ್ಲ ಈ ವಿಚಾರಗಳನ್ನು ಹೇಳಿದ್ರು. ಏನ್ ನಿನ್ನ ಕೈಗಳು ಆಗ್ತದೆ, ತಲೆಯಲ್ಲಿ ಈ ರೀತಿ ಆಗ್ತದೆ, ಅದು ಎಲ್ಲ ಆ ವಿಚಾರಗಳನ್ನು ಏನಂದ್ರೆ ನನ್ನ ಕುಡಿತದ ಚಡಪಡಿಕೆ ಅದೆಲ್ಲ ಅವರು ಹೇಳಿದ್ರು. ಹೌದು ಹೌದು ಅಂತ ನಾನು ಉತ್ತರ ಕೊಟ್ಟೆ. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ನಾನ್ ನಿನಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ, ಎಲ್ಲ ಸರಿ ಆಗ್ತದೆ ಅಂತ. ಹಾಗೆ ಅವರು ಆ ದಿವಸ ನನಗೊಂದು ಇಂಜೆಕ್ಷನ್ ಕೊಟ್ರು. ಆ ದಿವಸ ಏನೋ ಇದು ನಡುಕ ಶರೀರ ಕಂಪಿಸುವಂತದ್ದು ಒಂದು ಸ್ವಲ್ಪ ಶಮನ ಆಗಿತ್ತು. ಆದ್ರೆ
ಅದು ಏನು ನನಗೆ ಪ್ರಯೋಜನ ಆಗ್ಲಿಲ್ಲ. ನನ್ನ ಕುಡಿತದಿಂದ ದೂರ ನಿಲ್ಲಲಿಕ್ಕೆ ನನಗೆ ಸಾಧ್ಯವಾಗ್ಲಿಲ್ಲ. ಬದಲಿಗೆ ಏನಾಯ್ತಂದ್ರೆ ನಾನು ಸ್ವಲ್ಪ ಕುಡಿಲಿಕ್ಕೆ ಗಟ್ಟಿಯಾದೆ ಅಂತ ಹೇಳ್ಬೋದು. ಮತ್ತೆ ಕುಡಿಲಿಕ್ಕೆ ನನಗೆ ಸ್ವಲ್ಪ ಉಲ್ಲಾಸ ಬಂತು ಅಂತ. ಆ ರೀತಿ ಇಲ್ಲಿ ಹೇಳಿದ್ದಾರೆ. ಇದು ಒಂದು ಮನೋವೈಜ್ಞಾನಿಕವಾಗಿಯೂ, ಯಾಕೆಂದ್ರೆ ಮಾನಸಿಕ ಚಿಕಿತ್ಸೆ ನೀಡುವವರು ಇದನ್ನು ಸರಿ ಮಾಡ್ತಾರೆ ಅಂತ ಅಥವಾ ನಿಯಂತ್ರಣ ಮಾಡ್ಬೋದಂತ ಒಂದು ಯಾರಾದ್ರೂ ಹೇಳಿದ್ರೆ ಅದನ್ನು ನಾವು ಒಪ್ಪುವುದಿಲ್ಲ. ಉದಾಹರಣೆಗಾಗಿ ಹಲವು ತಿಂಗಳು ಕಾಲ ಒಂದು ಸಮಸ್ಯೆಗಾಗಿ ಅಥವಾ ಒಂದು ನಿಶ್ಚಿತ ತಾರೀಕಿಗೆ ತಮ್ಮ ಪಕ್ಷಕ್ಕೆ ಅನುಕೂಲವಾಗುವಂತೆ ತೀರ್ಮಾನಿಸಬೇಕಾಗಿದ್ದ ಉದ್ಯಮದ ಒಡಂಬಡಿಕೆಗಾಗಿ ಪೇಚಾಡಿದಂತ ಅನೇಕ ಜನರನ್ನು ನಾನು ನೋಡಿದ್ದೇನೆ. ನೋಡಿ ಇಲ್ಲಿ ಹೇಳ್ತಾರೆ, ಅದಕ್ಕೆ ಉದಾಹರಣೆಯಾಗಿ ಏನು ಹೇಳ್ತಾರೆ ಅಂದ್ರೆ, ಯಾವುದೇ ಒಂದು ವಿಚಾರ ಆಗಿರಬಹುದು. ಈಗ ಇಲ್ಲಿ ಉದಾಹರಣೆ, ಒಂದು ವ್ಯವಹಾರ ನಿಮಿತ್ತ ಅವರೊಂದಿಗೆ ಒಂದು ಕರಾರು ಅಥವಾ ಅಗ್ರಿಮೆಂಟ್ ಮಾಡಬೇಕು. ಅದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿರ್ಬಹುದು, ಅವನೊಬ್ಬ ದೊಡ್ಡ ಉದ್ಯಮಿ ಆಗಿರ್ಬಹುದು. ಆದ್ರೆ ಅದಕ್ಕೆ ಅವನು ತಯಾರು ಮಾಡ್ತಾನೆ. ಆ ಕೆಲಸ ಅವನಿಗೆ ಸಿಗ್ಬೇಕಾದ್ರೆ ಅವನೆಲ್ಲ ತಯಾರು ಮಾಡ್ಬೇಕಾಗ್ತದೆ, ಅದಕ್ಕೆ ಕೊಟೇಶನ್ ಹಾಕ್ಬೇಕು, ಅದನ್ನೆಲ್ಲ ಮಾಡ್ತಾನೆ. ಅದು ಆದ್ಮೇಲೆ ಅವನಿಗೆ ಅದು ಅಗ್ರಿಮೆಂಟ್ ಮಾಡುವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಈ ವಿಚಾರ ಈಗ ನಾನು ಹೇಗೆ ಅರ್ಥ ಮಾಡಿಕೊಳ್ಳಬಹುದಂದ್ರೆ, ನಾನು ಅದೇ ರೀತಿ ನನ್ನ ಮದುವೆಯ ವಿಚಾರವಾಗಿ ನಾನು ಎಲ್ಲ ತಯಾರು ಮಾಡಿದ್ದೆ. ಅವರು ಎಲ್ಲವ ಆದ ಮೇಲೆ ನಮ್ಮಲ್ಲಿ ಈ ಹಿಂದೂಗಳಲ್ಲಿ ಒಂದು ಮೆಹಂದಿ ಹೇಳ್ತಾರೆ, ನಮ್ಮಲ್ಲಿ ಒಂದು ರೋಸ್ ಹೇಳ್ತಾರೆ. ರೋಸಿನ ಮೊದಲಿನ ದಿನ ನಾನು ಕುಡಿದು ಮತಹೀನನಾಗಿ ಬಿದ್ದಿದ್ದೆ. ಈ ವಿಚಾರ ಹುಡುಗಿಯ ಕಡೆ ಗೊತ್ತಾಯ್ತು, ನನ್ನ ಮದುವೆ ಕ್ಯಾನ್ಸಲ್ ಆಯ್ತು. ಅದೇ ರೀತಿ ಇಲ್ಲಿ ನಾನು ಯಾತಕ್ಕಾಗಿ ಕುಡಿದ್ದೆ ಅಂದ್ರೆ, ನನ್ಗೆ ಇದನ್ನು ಫೇಸ್ ಮಾಡುವ ಅಥವಾ ಮದುವೆಯನ್ನು ನಡೆಯುವ ದಿನದಂದು ನಾನು ಭಯಪಟ್ಟಿದ್ದೆ. ನಾನು ಖಂಡಿತವಾಗಿ ಇದು ಹೇಗೆ ಹೋಗ್ಬಹುದು, ಏನಾಗ್ಬಹುದು ಅಂತ ನಾನು ಅದಕ್ಕೆ ನನ್ಗೆ ಭಯಪಟ್ಟದಾಗ ಏನು ಮುಖ್ಯ ನೆನಪಾಗೋದು ಕುಡಿತ. ಆದ್ರಿಂದ ನಾನು ಆ ರೀತಿ ಕುಡಿಲಿಕ್ಕೆ ಹೋಗಿದ್ದೆ. ಅದೇ ರೀತಿ ಇವರು ಇಲ್ಲಿ ಹೇಳ್ತಾರೆ, ಯಾವುದೇ ಮನುಷ್ಯ ಆಗ್ಲಿ ಯಾವುದೇ ರೀತಿಯ ಕೆಲವೊಂದು ಸಾರಿ ನಿರ್ಧಾರ ತನ್ನಲ್ಲೇ ಮಾಡ್ತಾನೆ. ನಾನು ನಾಡ್ದು ಮದುವೆ ಆದ್ಮೇಲೆ ನಾನು ಕುಡಿಯುವುದಿಲ್ಲ ಅಂತ ನನ್ನ ಮನಸ್ಸಿನಲ್ಲಿಯೂ ಇತ್ತು. ಅದೇ ರೀತಿ ಈ ಕೆಲಸ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗಿಯೂ ನಾನು ಕುಡಿಯುವುದಿಲ್ಲ ಅಂತ ಒಂದು ನಿರ್ಧಾರ ತನ್ನೊಳಗೆ ಮಾಡ್ತಾನೆ. ಅಥವಾ ಈ ಕ್ರಿಸ್ಮಸ್ ಬರ್ತದೆ, ಅಥವಾ ಒಂದು ಹುಟ್ಟುಹಬ್ಬ ಬರ್ತದೆ, ಅಥವಾ ಮದುವೆಯ ದಿನದಿಂದ ನಮ್ಮ ಮದುವೆಯ ದಿನದಿಂದ ಮತ್ತೆ ನಾನು ಕುಡಿಯುವುದಿಲ್ಲ ಅಂತ ಎಲ್ಲ ಹಲವಾರು ನಿರ್ಧಾರಗಳನ್ನು ಮಾಡ್ತಾರೆ. ಎಲ್ಲ ಯಾಕಂದ್ರೆ ಒಂದು ತೀರ್ಮಾನ ಮಾಡ್ತಾರೆ, ಒಂದು ಅಗ್ರಿಮೆಂಟೇ ಮಾಡ್ತಾರೆ ತನ್ನ ಮನಸ್ಸಲ್ಲಿ. ಹೌದು, ಪಕ್ಷಕ್ಕೆ ತೀರ್ಮಾನಿಸಬೇಕಾಗಿದ್ದ ಉದ್ಯಮದ ಒಡಂಬಡಿಕೆಗಾಗಿ ಒಂದು ನಿಶ್ಚಿತ ತಾರೀಕಿಗೆ ತಮ್ಮ ಪಕ್ಷಕ್ಕೆ ಅನುಕೂಲವಾಗುವಂತೆ ತೀರ್ಮಾನಿಸಬೇಕಾಗಿದ್ದ ಉದ್ಯಮದ ಒಡಂಬಡಿಕೆಗಳಿಗಾಗಿ ಪೇಚಾಡಿದಂತ ಅನೇಕ ಜನರನ್ನು ನಾನು ಕಂಡಿದ್ದೇನೆ ಅಂತ ಹೇಳ್ತಾರೆ. ಅದೇ ಈ ರೀತಿಯಾಗಿ ಮಾಡಿ ಪೇಚಾಟಕ್ಕೆ ಸಿಲುಕಿದ ಮನುಷ್ಯರನ್ನು ಅಂದ್ರೆ ಮತ್ತೆ ಇಲ್ಲಿ ಇವರ ಹತ್ರ ಬರುವತ್ತಿಗೆ ಇವರ ಕಥೆಗಳು ಅವರಿಗೆ ಹೇಳಿದ್ದಾರೆ ಅವರು. ಅದರಿಂದ ಅವರಿಗೆ ಗೊತ್ತು, ಅವರು ಆ ತಾರೀಕಿಗೆ ಬಹುಶಃ ಒಂದು ದಿನ ಮೊದಲು ಕುಡಿದ ಮೇಲೆ ವ್ಯಸನದ ಲಕ್ಷಣವು ತಕ್ಷಣ ಇತರ ಎಲ್ಲಾ ಆಸಕ್ತಿಗಳಿಗಿಂತ ಪ್ರಾಮುಖ್ಯತೆ ಪಡೆದಿರುವುದರಿಂದ ಮುಖ್ಯವಾದ ವಿಷಯವನ್ನು ಈಡೇರಿಸಲಾಗುವುದಿಲ್ಲ. ಆತ್ಮೀಯ ಸ್ನೇಹಿತರೆ, ಅದೇ ಮುಖ್ಯವಾಗಿ ನನ್ನನ್ನೇ ಉದಾಹರಣೆ ತಗೊಳ್ಬಹುದು. ನನ್ಗೆ ಮದುವೆ ಆಗುವ ವಿಚಾರ ಈಡೇರಿಸಲು ಆಗ್ಲಿಲ್ಲ ನನ್ಗೆ. ಮತ್ತೆ ನಾನು ಮದುವೆ ಆಗ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೇನೆ ಆಗ್ಲಿಲ್ಲ ನನ್ಗೆ. ಮತ್ತೆ ಹಲವಾರು ಬಾಂಧವ್ಯಕ್ಕೆ ಬಂದೆ. ಮತ್ತೆ 5 ವರ್ಷ ನಂತರ ನನ್ನ ಮದುವೆ ಆಯ್ತು. ಏನೇ ಇರ್ಲಿ, ಆ ತಾರೀಕಿಗೆ ಅದನ್ನು ಈಡೇರಿಸ್ಲಿಕ್ಕೆ ಆಗ್ಲಿಲ್ಲ. ದೊಡ್ಡ ವಿಚಾರ ಅಲ್ವಾ? ಆ ದಿವಸ ನಾನು ಎಲ್ಲರಿಗೂ ಹೇಳಿದ್ದೆ, ಇನ್ವಿಟೇಷನ್ ಹಂಚಿದ್ದೆ, ಹಲವಾರು ಮಂದಿ ಬರ್ಲಿಕ್ಕೂ ಬಂದಿದ್ರು ನೆಂಟರು. ಆದ್ರೆ ನನ್ಗೆ ನೋಡಿ, ನನ್ನ ಕುಡಿತದಿಂದ ನನ್ಗೆ ಅದನ್ನು ಈಡೇರಿಸ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಹಾಗೇನೆ ಹಲವಾರು ಉದ್ಯಮದಲ್ಲಿಯೂ ಈ ರೀತಿ ಆಗಿದ್ದುಂಟು. ಹಲವಾರು ಮಂದಿ ಫ್ಲೈಟ್ಗೆ ಮಿಸ್ ಆದದಿಲ್ವಾ? ಹಲವಾರು ಮಂದಿ ಇದ್ದಾರೆ. ಹಲವು ಅನುಭವಗಳನ್ನು ನಾನು ಕೇಳಿದ್ದೇನೆ. ಲಾಸ್ಟ್ ಕೊನೆಗಳಿಗೆಯಲ್ಲಿ ಕೆಲಸವನ್ನೇ ಕಳ್ಕೊಂಡವರು ಇದ್ದಾರೆ. ಯಾಕೆಂದ್ರೆ ಇವರು ಹೇಳ್ತಾರೆ ಮುಂದಕ್ಕೆ, ಈ ಲಾಲಾಸೆಯಿಂದ ಕುಡಿತಿದ್ದರು. ಏನು ಲಾಲಾಸೆ ಅಂದ್ರೆ ಅದೊಂದು ಮಾನಸಿಕ ಒತ್ತಡ. ಆ ಒತ್ತಡ ಯಾವ ರೀತಿ ಇದೆ ಅಂದ್ರೆ, ಮುಂದಿನ ಪುಟಗಳಲ್ಲಿ ಮಾತಾಡುತ್ತಿಗೆ ನಾವು ಹೇಳಿದ್ದೇವೆ ಏನಂದ್ರೆ, ಒಂದು ಸಾವಿನ
ಒತ್ತಡಕ್ಕಿಂತ ಆ ಮಾನಸಿಕ ಒತ್ತಡಕ್ಕಿಂತ ಜಾಸ್ತಿ ಇದು ಈ ಕುಡಿಯುವ ಆ ಲಾಲಾಸೆ ಆಸೆ ಯಾಕೆ ಬರ್ತದೆ ಅದು ಅಂದ್ರೆ ಅವನ ಒಳಗಿಂದ. ಯಾಕೆ ಅವನು ಕುಡಿಯದೆ ಬೇರೆ ಅವನಿಗೆ ಆಲೋಚನೆನೇ ಬರುವುದಿಲ್ಲ. ಎಷ್ಟು ದೊಡ್ಡ ನಷ್ಟ ಆದ್ರೂ ಅವನಿಗೆ ಗೊತ್ತಿದೆ ನಷ್ಟ ಆಗ್ತದೆ ಅಂತ ಆದ್ರೂ ಅವನು ಏನ್ ಮಾಡ್ತಾನೆ, ಈ ಸ್ವಲ್ಪ ಕುಡಿತಾನೆ, ಅವನನ್ನೇ ಅವನು ಫೂಲ್ ಮಾಡ್ತಾನೆ. ನನ್ನನ್ನೇ ನಾನು ಮೋಸಗೊಳಿಸುವುದು ಯಾವ ರೀತಿ ಅಂದ್ರೆ, ಸ್ವಲ್ಪ ಕುಡಿತೇನೆ, ಅದನ್ನೆಲ್ಲ ನಿರ್ವಹಿಸ್ತೇನೆ ಎಂಬ ಒಂದು ಪೊಳ್ಳು ಭರವಸೆಯಿಂದ ಅವನು ಮಾಡ್ತಾ ಇದ್ದಾನೆ. ತನ್ನ ಮೇಲಿನ ಒಂದು ಪೊಳ್ಳು ಭರವಸೆಯಿಂದ ಲಾಲಾಸೆಯಿಂದ ಕುಡಿತಿದ್ದರು. ಅದೇ ರೀತಿ ಆ ಸಮಯದಲ್ಲಿಯೂ ಅವರು ಹೇಳ್ತಾರೆ, ಅವರು ಹಲವಾರು ಮಂದಿಗಳನ್ನು ನೋಡಿದ್ದಾರೆ. ಕೊನೆಯಲ್ಲಿ ಏನೋ ತಲೆ ಕೆಳಗೆ ಆದದ್ದ ವಿಚಾರಗಳು ಅದರಿಂದ ಅವರಿಗೆ ನಷ್ಟ ಎಲ್ಲ ಆದದ್ದು ಅವರು ನೋಡಿದ್ದಾರೆ. ಹೋರಾಟದಿಂದ ಮುಂದುವರಿಸುವುದಕ್ಕೆ ಶ್ರೇಷ್ಠ ತ್ಯಾಗ ಮಾಡಲು ಮನುಷ್ಯನು ಪ್ರೇರಿಸುವ ಲಾಲಾಸೆಯು ಲಕ್ಷಣದಿಂದ ಆಗುವ ಹಲವು ಸನ್ನಿವೇಶಗಳಿವೆ. ಖಂಡಿತ ಈಗ ಹೇಳಿದ ವಿಚಾರವನ್ನೇ ನಾವು ಎಷ್ಟೇ ದೊಡ್ಡ ಲಾಭ ಇರಲಿ, ಎಷ್ಟೇ ಒಂದು ನಮಗೆ ಅದರಲ್ಲಿ ಅನುಕೂಲವಿರ್ಲಿ, ನಮ್ಮವರಿಗೆ ಅನುಕೂಲವಿರ್ಲಿ, ಆದ್ರೆ ನಾನು ಕುಡಿಯುವ ವಿಚಾರದಲ್ಲಿ ಬರುವತ್ತಿಗೆ ನನ್ನ ಲಾಲಾಸೆ, ನನ್ನ ಒಂದು ಒತ್ತಡ, ನನಗೆ ಕುಡಿಬೇಕೆಂತ ಒಬ್ಬ ಆಸೆಯನ್ನು ನನ್ನಿಂದ ಎಲ್ಲಿಯೂ ನನಗೆ ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನನಗೆ ಅದು ಪ್ರೇರೇಪಿಸ್ತದಲ್ಲ ನನಗೆ ಕುಡಿಬೇಕಂತ. ಈ ಲಾಲಸೆಯ ಲಕ್ಷಣದಿಂದ ಉಂಟಾಗುವ ಹಲವು ಸನ್ನಿವೇಶಗಳಿವೆ, ಹಲವಾರು. ಈ ಬಗ್ಗೆ ನಾನು ಜಾಸ್ತಿ ವಿವರ ನೀಡಲೇಬೇಕಂತಿಲ್ಲ. ನನ್ನ ಜೀವನದಲ್ಲಿಯೂ ಹಲವಾರು ಸಂಗತಿಗಳು ನಡೆದಿವೆ. ಓಕೆ ಪಿರಾಜ್ ಅವರೇ, ಮುಂದಕ್ಕೆ ಓದಿ. ಓಕೆ ಸರ್. ಅಮಲಿಗಳನ್ನು ವರ್ಗೀಕರಿಸುವುದು ತುಂಬಾ ಕಠಿಣವೆಂದು ತೋರುತ್ತದೆ ಮತ್ತು ಅದರ ಹೆಚ್ಚಿನ ವಿವರಣೆಯು ಈ ಪುಸ್ತಕದ ವ್ಯಾಪ್ತಿಯಿಂದ ಹೊರಗಿದೆ. ಭಾವನಾತ್ಮಕವಾಗಿ ಅಸ್ಥಿರರಾದ ಮನೋರೋಗಿಗಳು ಬಹುಶಃ ಇದ್ದಾರೆ. ಈ ಮಾದರಿಯವರು ನಮಗೆಲ್ಲ ಸುಪರಿಚಿತರು. ಇವರು ಯಾವಾಗಲೂ ಕುಡಿತವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತಾರೆ. ಇವರು ಮಿತಿಮೀರಿದ ಪಶ್ಚಾತ್ತಾಪಕ್ಕೆ ಒಳಗಾಗಿರುತ್ತಾರೆ ಮತ್ತು ಅನೇಕ ಸಂಕಲ್ಪಗಳನ್ನು ಮಾಡಿದರೂ ಎಂದಿಗೂ ನಿರ್ಣಯ ಮಾಡುವುದಿಲ್ಲ. ಮದ್ಯಪಾನ ಮಾಡಲಾರೆ ಎನ್ನುವುದನ್ನು ಒಪ್ಪಿಕೊಳ್ಳಲಾರದ ಮಾದರಿಯ ಮನುಷ್ಯನಿದ್ದಾನೆ. ಅವನು ನಾನಾ ತರದ ಕುಡಿಯುವ ಯೋಜನೆಗಳನ್ನು ಮಾಡುತ್ತಾನೆ. ಅವನು ಮದ್ಯದ ಛಾಪ ಮತ್ತು ಗುಣಮಟ್ಟ ಅಥವಾ ತನ್ನ ಪರಿಸರವನ್ನು ಬದಲಿಸುತ್ತಾನೆ. ಮದ್ಯದಿಂದ ಕೆಲವು ಕಾಲ ವಿರಮಿಸಿದ ನಂತರ ಅಪಾಯವಿಲ್ಲದೆ ಕುಡಿಯಬಹುದು ಎಂದು ಯಾವಾಗಲೂ ನಂಬುವ ಮಾದರಿಯವನಾಗಿದ್ದಾನೆ. ಬಹುಶಃ ಅವನ ಸ್ನೇಹಿತರಿಂದ ಅತ್ಯಂತ ಕಡಿಮೆ ತಿಳಿಯಲ್ಪಡುವ ಉನ್ನತ ಖಿನ್ನ ಮನಸ್ಕತೆಯ ಮಾದರಿಯವನಿದ್ದಾನೆ ಮತ್ತು ಅವನ ಬಗ್ಗೆ ಒಂದು ಇಡೀ ಅಧ್ಯಯನವನ್ನೇ ಬರೆಯಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿರಾಜ್ ಅವರೇ. ಒಂದು ಈ ಪ್ಯಾರಾಗ್ರಾಫ್ ಅಲ್ಲಿ ಯಾವ ರೀತಿಯಾಗಿ ಒಬ್ಬ ಅಮಲ್ ರೋಗಿ ವರ್ತಿಸ್ತಾನೆ, ಅವನನ್ನು ಯಾವ ರೀತಿಯಾಗಿ ವರ್ಗೀಕರಿಸಬಹುದು, ಯಾವೆಲ್ಲ ರೀತಿಗಳು ಇದ್ದಾರೆ, ಅವನ ಯೋಚನೆಗಳೇನು, ಅವನು ಯಾವ ರೀತಿ ಯೋಚಿಸ್ತಾನೆ ಅಂತ ಈ ಪ್ಯಾರಾಗ್ರಾಫ್ ಅಲ್ಲಿ ಬರೆದಿದ್ದಾರೆ. ಅಮಲಿಗಳನ್ನು ವರ್ಗೀಕರಿಸುವುದು ತುಂಬಾ ಕಠಿಣವೆಂದು ತೋರುತ್ತದೆ. ಅಮಲಿಗಳನ್ನು ವರ್ಗೀಕರಿಸುವುದಂದ್ರೆ ಆಗ ಅವರು ಚಿಕಿತ್ಸೆಗೆ ಅವರಲ್ಲಿ ಬರುವ ಈ ಅಮಲ್ ರೋಗಿಗಳನ್ನು ಯಾವ ವಾರ್ಡಿಗೆ ಹಾಕುವುದಂತಾನೆ ಅವರಿಗೆ ಕೆಲವು ಸಾರಿ ತಿಳಿಯುವುದಿಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಇವನ ವರ್ತನೆ ಇರ್ತದೆ. ಪ್ರತ್ಯೇಕವಾಗಿ ನಾವು ಯಾವ ರೀತಿ ಇರ್ತೇವೆ, ಒಂದು ಹುಚ್ಚರ ವಾರ್ಡಿಗೂ ಹಾಕ್ಲಿಕ್ಕೆ ಆಗುದಿಲ್ಲಲ್ಲ, ನಮ್ಮನ್ನು ವರ್ಗೀಕರಿಸ್ಲಿಕ್ಕೆ ಆಗುದಿಲ್ಲಲ್ಲ. ಅಥವಾ ನಾವು ಕೆಲವು ಸಾರಿ ಅಂದ್ರೆ ಒಂದು 3 ಸಂಗತಿಗಳು, ಒಂದು ಬಾಲಿಶತನ, ಮತ್ತೆ ಸೂಕ್ಷ್ಮಗ್ರಹಿಗಳು, ಮತ್ತೆ ಡಂಬಾಚಾರಿಗಳು, ಈ ರೀತಿಯಾಗಿ ನಾವು ಇರ್ತೇವಲ್ಲ ನನ್ನಂತ ಅಮಲ್ ರೋಗಿ. ಆದ್ರೆ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅಥವಾ ಒಂದು ಚಿಕಿತ್ಸೆಗೆ ಅಂತ ಹೋಗುವಾಗ ನಾನು ಯಾವ ವಾರ್ಡಿಗೆ ನನ್ನನ್ನು ಭರ್ತಿ ಮಾಡಬೇಕು, ಇದೊಂದು ವರ್ಗೀಕರಿಸುವುದು ಹೇಗೆ? ಒಂದು ಈಗ ಬಾಲಿಶತನ, ಚಿಕ್ಕ ಮಕ್ಕಳ ತರ ಹಠ ಮಾಡುವುದು, ಅದೆಲ್ಲ ನಾನು ಮಾಡ್ತಾ ಇದ್ದೇನಲ್ಲ, ನನಗೆ ನಾನು ಹೇಳಿದ್ದೇ ಆಗ್ಬೇಕು, ಆ ರೀತಿಯ ನಾನು ಹಠ ಸ್ವಭಾವದವ, ಏನು ನಾನು
ಬೇಡ್ತೇನೆ ಅಂತ ಅಥವಾ ಏನ್ ನಾನು ಆಸೆ ಪಡ್ತೇನೆ ಅದರ ಬಗ್ಗೆ ನನ್ಗೆ ಜ್ಞಾನನೇ ಇಲ್ಲ. ಚಿಕ್ಕ ಮಕ್ಕಳ ತರ ನಾನು ಅದರಲ್ಲಿ ನಾನು ಮಾಡ್ತಾ ಇದ್ದೇನಲ್ಲ. ಹಲವಾರು ಉದಾಹರಣೆಗಳನ್ನು ಕೊಡ್ಬಹುದು. ಯಾಕೆಂದ್ರೆ ಇವತ್ತು ಒಂದು ಮನೆಯಲ್ಲಿ ಫಂಕ್ಷನ್ ಇದೆ, ಇವತ್ತು ನೀನು ಕುಡಿಬೇಡ, ಇವತ್ತು ಕುಡಿದ್ರೆ ಇಲ್ಲ ಫಂಕ್ಷನ್ ಎಲ್ಲ ಹಾಳು ಮಾಡ್ತೀಯ ಅಂತ ಹೇಳಿದ್ರೆ ಆ ದಿವಸ ನಾನು ಸ್ವಲ್ಪ ಕುಡಿತೇನೆ ಅಂತ ನಾನು ವಾಗ್ದಾನ ಮಾಡ್ತೇನಲ್ಲ, ನಾನು ಹಠ ಮಾಡ್ತೇನೆ ನನ್ಗೆ ಸ್ವಲ್ಪ ಕುಡಿ, ಅವರು ನನ್ನನ್ನು ಹೊರಗೆ ಹೋಗ್ಲಿಕ್ಕೇನೆ ಬಿಡ್ತಿದ್ದಿಲ್ಲ. ಅವಾಗ ನಾವು ಮನೆಯವರ ಹತ್ರ ಯಾವ ರೀತಿ ಹಠ ಮಾಡ್ತೇವೆ, ಸ್ವಲ್ಪ ಕುಡಿ ನಾನು ಸ್ವಲ್ಪ ಕುಡಿದು ಸುಮ್ಮನೆ ಇರ್ತೇನೆ ಅಂತ. ಇದು ಮುಂಚಿನ ದಿವಸ ಮುಂಚಿನ ಸಮಸ್ಯೆಗಳು ಮುಂಚಿನ ದಿನಗಳಲ್ಲಿ ಆದ ಸಮಸ್ಯೆಯನ್ನೇ ಅಲ್ಲ, ಆದ್ರೆ ನಾನು ಯಾತಕ್ಕೋಸ್ಕರ ಹಠ ಮಾಡ್ತೇನೆ. ಆ ರೀತಿಯಾಗಿ ಮತ್ತೊಂದು ವಿಚಾರ ಅಂದ್ರೆ ನನ್ನ ಒಂದು ಇಲ್ಲಿ ನೋಡಿ, ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಈ ಮನುಷ್ಯನನ್ನು ಯಾವ ವರ್ಗದಲ್ಲಿ ವರ್ಗೀಕರಿಸುವುದಂತ ಆವಾಗದಿಂದಲೇ ತುಂಬಾ ಸಮಸ್ಯೆ ಆಗಿದೆ ಇದು. ಅದೇ ರೀತಿ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗದಿದ್ದವರು, ಒಂದು ಚಿಕ್ಕ ಮಕ್ಕಳು, ಅವರನ್ನು ಯಾರು ಆ ತಾಯಿ ಅವರನ್ನು ಆ ಮಕ್ಕಳನ್ನು ಸಾಕಿ ಸಲಹಬೇಕು. ಒಂದು ಏಜ್ಡ್ ಪರ್ಸನ್, ಏಜ್ಡ್ ಅಂದ್ರೆ ಅವನಿಗೆ ಬೆಡ್ ರಿಟರ್ನ್ಸ್ ಅಂತ ಹೇಳ್ತೇವೆ, ಅವರಿಗೂ ಒಂದು ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಆದ್ರೆ ನಾನು ಎಲ್ಲ ಸರಿಯಾಗಿದ್ದು ಬರೀ ಚಿಕ್ಕ ಮಗು ಅಲ್ಲ, ನನಗೆ ಹಾಗೆ ಅಂತ ಏಜ್ಡ್ ಪರ್ಸನ್ ಅಲ್ಲ, ಬೆಡ್ ರಿಟರ್ನ್ ಆಗಿ ಅಲ್ಲ, ಆದ್ರೂ ನನಗೆ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅದೇ ರೀತಿ ನನ್ನನ್ನು ಯಾವ ವರ್ಗದಲ್ಲಿ ಹಾಕುವುದು, ಯಾವ ಮುದುಕ ಅಂತ ಒಂದು ಏಜ್ಡ್ ಪರ್ಸನ್ ಅಂತ ಆಲೋಚನೆ ಮಾಡೋದಾ, ಒಂದು ಚಿಕ್ಕ ಮಗು ಅಂತ ಆಲೋಚನೆ ಮಾಡೋದಾ, ಅಥವಾ ನಾನೊಂದು ಹುಚ್ಚರ ತರ ವರ್ತಿಸ್ತೇನಲ್ಲ, ನನ್ನನ್ನು ಏನು ಹುಚ್ಚರ ವಾರ್ಡಿಗೆ ಹಾಕುವುದಾ? ಇದೊಂದು ದೊಡ್ಡ ಕಠಿಣ ವಿಚಾರ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಅದರ ಹೆಚ್ಚಿನ ವಿವರಣೆಯು ಈ ಪುಸ್ತಕದ ವ್ಯಾಪ್ತಿಯಿಂದ ಹೊರಗಿದೆ. ಹಲವಾರು ಸಂಗತಿಗಳು ಈಗ ನಮ್ಮ ಅನುಭವದ ಪ್ರಕಾರ, ಕೆಲವೊಂದು ಅನುಭವಗಳು ನಮ್ಗೆ ಈ ಬಿಗ್ ಬುಕ್ ಅಲ್ಲಿ ಓದ್ಲಿಕ್ಕೆ ಸಿಗುವುದಿಲ್ಲ ಆಗಿರ್ಬಹುದು, ಆದ್ರೆ ನಮ್ಮ ಅನುಭವನೇ ನಮ್ಗೆ ಗೊತ್ತುಂಟಲ್ಲ. ಅದೇ ರೀತಿ ಇಲ್ಲಿ ಅದನ್ನು ಬರೆದಿದ್ದಾರೆ. ಭಾವನಾತ್ಮಕವಾಗಿ ಅಸ್ಥಿರವಾದ ಮನೋರೋಗಿಗಳು ಬಹುಶಃ ಇದ್ದಾರೆ. ಭಾವನಾತ್ಮಕವಾಗಿ ಅಸ್ಥಿರವಾದ ಮನೋರೋಗಿಗಳು ಇದ್ದಾರೆ. ಇಲ್ಲಿ ಹೇಳಿದ್ದಾರೆ, ಒಂದು ಭಾವನಾತ್ಮಕವಾಗಿ ಅಸ್ಥಿರ ಅಂದ್ರೆ ವಿಚಾರಗಳನ್ನು ಅವರ ಭಾವನೆಗಳನ್ನು ಯಾವ ರೀತಿಯೂ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಮನೋರೋಗಿಗಳು ಇದ್ದಾರೆ. ಅವನು ಏನ್ ಮಾತಾಡ್ತಾನೆ, ನಾನು ಹೇಳಿದಲ್ಲ ಈಗಾಗ್ಲೇ, ಹುಚ್ಚರ ತರ ಮಾಡ್ತಾರೆ, ಅವರು ಇದ್ದಾರೆ. ಮತ್ತೆ ಒಂದು ವರ್ಗದ ಜನರ ಬಗ್ಗೆ ಇಲ್ಲಿ ಹೇಳಿದ್ದಾರೆ, ಈ ಮಾದರಿಯವರು ಅಂದ್ರೆ ಅಸ್ಥಿರವಾದ ಮನೋರೋಗಿಗಳು ಬಹುಶಃ ಇದ್ದಾರೆ. ಅವನು ಏನ್ ಮಾಡ್ತಾನೆ, ಅವನು ಕೆಲವೊಂದ್ಸಾರಿ ಕುಡಿತಾನು, ಇಲ್ಲಿ ಮುಂದಕ್ಕೆ ಹೇಳಿದ್ದಾರೆ. ಯಾವ ರೀತಿ ಅವನ ಭಾವನೆಗಳು ಅರ್ಥ ಮಾಡ್ಲಿಕ್ಕೇನೆ ಸಾಧ್ಯವಾಗುವುದಿಲ್ಲ. ಕೆಲವೊಂದ್ಸಾರಿ ನಮ್ಗೆ ಒಂದು ಅಮಲ್ ರೋಗಿಗಳ ಅವ್ರು ಬರ್ತಾರೆ, ಕುಡಿದು ತುಂಬಾ ಸೋತು ಹೋಗಿದ್ದಾರೆ, ಒಂದು ಮಾತು ಹೇಳ್ತಾರೆ ಅವರು, ಅವಾಗ ಹೌದಂತ ಒಪ್ಪಿಕೊಳ್ತಾರೆ ಅಥವಾ ಮುಂದಕ್ಕೆ ಮಾತಾಡುವುದಿಲ್ಲ. ಆದ್ರೆ ಕೆಲವೊಬ್ರು ಇದ್ದಾರೆ, ವಾದ ವಿವಾದ ಮಾಡ್ತಾರಲ್ಲ. ನಮ್ಗೆ ಇದರ ಬಗ್ಗೆ ಅನುಭವ ಉಂಟಲ್ಲ. ನಾನು ಬಾಂಧವ್ಯದಲ್ಲಿ ಹಲವಾರು ನಾವು ಸಂದೇಶ ಕೊಡ್ಲಿಕ್ಕೆ ಹೋಗುವಾಗ ಈ ರೀತಿಯಾಗಿ, ಇಲ್ಲಪ್ಪ ನಾನು ಕುಡಿಯುವುದೇ ಇಲ್ಲ, ನಾನು ಸ್ವಲ್ಪ ಕುಡಿಯುವುದು, ಯಾರು ಹೇಳಿದ್ದು ನಿಮ್ಗೆ ಕುಡಿತೇನೆ ಅಂತ? ಒಂದು ಅಸ್ಥಿರವಾದ ಭಾವನೆಗಳು, ಸ್ಥಿರ ಇಲ್ಲ ಅವರ ಭಾವನೆಗಳಿಗೆ, ಅವರ ವಿಚಾರಗಳಿಗೆ. ಈ ರೀತಿಯಾಗಿ ಮಾಡುವವರು ಇದ್ದಾರೆ. ಈ ಮಾದರಿಯವರು ನಮಗೆಲ್ಲ ಸುಪರಿಚಿತರು. ನೋಡಿ ಇಲ್ಲಿ ಬರೆದಿದ್ದಾರೆ, ಖಂಡಿತವಾಗಿ ಇವರೆಲ್ಲ ಅವರಿಗೆ ಪರಿಚಿತರು. ಯಾಕಂದ್ರೆ ಇಂಥ ಹಲವಾರು ರೋಗಿಗಳು ಬಂದಿದ್ದಾರೆ. ಅಂದ್ರೆ ಮನೆಯವರು ಅವರನ್ನು ಕುಡಿತದಿಂದ ದೂರ ನಿಲ್ಲಿಕ್ಕೆ ಈ ಡಾಕ್ಟರ್ ಹತ್ರ ಕರ್ಕೊಂಡು ಬರುವತ್ತಿಗೆ ಅವರೆಲ್ಲ ಇವರ ಹತ್ರ ಹೇಳಿರ್ತಾರೆ, ಮೊದಲೇ ಹೇಳಿರ್ಬಹುದು ಅಥವಾ ಗುಪ್ತವಾಗಿ ಹೇಳಿರ್ಬಹುದು, ಅವ್ರು ಕುಡಿತಾರೆ, ಈ ರೀತಿ ಮಾಡ್ತಾರೆ, ಮನೆಯಲ್ಲಿ ಈ ರೀತಿ ಇದ್ದಾರೆ, ಈ ರೀತಿ ಕುಡಿಯದಿದ್ರೆ 1-2 ದಿವಸ ಕುಡಿಯುವುದಿಲ್ಲ ಅಂತವರು ಎಲ್ಲ ತುಂಬಾ ಪರಿಚಯದವರಂತ ಇಲ್ಲಿ ಇವರು ಹೇಳ್ತಾರೆ. ಇವರು ಯಾವಾಗಲೂ ಇಂಥ ವರ್ಗದ ಮನುಷ್ಯರು ಕುಡಿತವನ್ನು ತಾತ್ಕಾಲಿಕವಾಗಿ ನಿಲ್ಲಿಸ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಈಗ ಹಲವಾರು ಮಂದಿ ಇದ್ದಾರೆ ಈ ರೀತಿ, ನನ್ಗೆ ಕುಡಿತ ಬೇಡ, ಕುಡಿಯದೆ ನಿಲ್ಲಿಕ್ಕೂ ಆಗ್ತದೆ, ಕುಡಿದು ನಿಲ್ಲಲಿಕ್ಕೆ ಆಗ್ತದೆ, ನನ್ಗೆ ಯಾರ ಅಗತ್ಯವೂ ಇಲ್ಲ, ತಾತ್ಕಾಲಿಕವಾಗಿ ನಿಲ್ಲಿಸ್ತಾರೆ ಅಂತ ಅಂದ್ರೆ ನಮ್ಮ ಒಣ ಜಂಬ, ನನ್ನ ಅಮಲ್ ರೋಗದ ಒಂದು ರೋಗ ಲಕ್ಷಣ ಅಲ್ಲ ಇದು. ಅದೇ ರೀತಿ ಯಾವಾಗ್ಲೂ ಕುಡಿತವನ್ನು ತಾತ್ಕಾಲಿಕವಾಗಿ ನಿಲ್ಲಿಸ್ತಾರೆ. ಇವರು ಮಿತಿಮೀರಿದ ಪಶ್ಚಾತ್ತಾಪಕ್ಕೆ ಒಳಗಾಗಿರುತ್ತಾರೆ.
ನೋಡಿ, ಒಂದು ವಿಚಾರ ಇಲ್ಲಿ ಬರೆದಿದ್ದಾರೆ. ಇವರು ಕುಡಿದಾದ್ಮೇಲೆ ಇವರಿಗೆ ಒಂದು ಬೆಳಿಗ್ಗೆದ್ದು ಕುಡಿಯುವವನಿಗಿಂತ ಜಾಸ್ತಿ ಪಶ್ಚಾತ್ತಾಪ ಈ ಮನುಷ್ಯನಿಗೆ ಇರ್ತದೆ ಅಂತ ಇಲ್ಲಿ ಹೇಳ್ತಾರೆ. ಬೆಳಗ್ಗೆದ್ದು ಕುಡಿತವನಿಗೆ ಪಶ್ಚಾತ್ತಾಪನೇ ಇಲ್ಲ, ಕುಡಿದ್ರೆ ಆಯ್ತು. ನಾನು ಏನ್ ಮಾಡ್ತಿದ್ದೆ, ನನ್ಗೆ ಬೆಳಗ್ಗಿನ ಜಾವ ಯಾವ ರೀತಿ ಆದ್ರೂ ಕುಡಿಲೇಬೇಕು, ನನ್ಗೆ ಕುಡಿದ್ರೆ ಆಯ್ತು. ಮತ್ತೆ ಕುಡಿದ ಆದ ಮೇಲೆಯೂ ಪಶ್ಚಾತ್ತಾಪ ಇಲ್ಲ, ನನ್ನ ಮತ್ತೆ ಕುಡಿತಕ್ಕೆ ಹೋಗುವಾಗನು ಪಶ್ಚಾತ್ತಾಪ ಇಲ್ಲ, ನಾನು ಕುಡಿಬೇಕು ಅಷ್ಟೇ. ಆ ರೀತಿಯಾಗಿ ನಾನು ಇದ್ದೆ. ಆದ್ರೆ ಇಲ್ಲಿ ಕೆಲವರು ಈ ರೀತಿ ಪಶ್ಚಾತ್ತಾಪಕ್ಕೆ ಒಳಗಾಗ್ತಾರೆ. ಯಾಕಂದ್ರೆ ಮುಂಚಿನ ದಿವಸ ಅಥವಾ ಅವರು ಒಣಜಂಬ ಅಂದ್ರೆ ಒಣಜಂಬದಲ್ಲಿ ನಾನು ಸರಿಯಾಗಿದ್ದೇನೆ ಅಂತ ಭಾವಿಸ್ತಾರಲ್ಲ, ನಾನು ಸರಿಯಾಗಿ ನನ್ನ ಎಲ್ಲ ಜೀವನವನ್ನು ನಿರ್ವಹಿಸ್ತೇನೆ ಅಂತ. ಆದ್ರೆ ಅವರು ಹಲವಾರು ನಮ್ಮಿಂದ ತಪ್ಪುಗಳು ನಡೀತವೆ. ಆ ಸಮಯದಲ್ಲಿ ಅವರಿಗೆ ಪಶ್ಚಾತ್ತಾಪ ಉಂಟಾಗ್ತದೆ. ಮನೆಯವರಿಗೆ ಬೈದದ್ದು, ಮನೆಯವರೊಡನೆ ಜಗಳ ಆಡಿದ್ದು, ಇತರರೊಡನೆ ಜಗಳ ಆಡಿದ್ದು, ಇತರರಿಗೆ ದುಡ್ಡಿನಲ್ಲಿ ಮೋಸ ಮಾಡಿದ್ದು, ಹೇಳಿದ ಮಾತನ್ನು ನನಗೆ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗದದ್ದು, ಇದೆಲ್ಲ ನಮ್ಮ ಕುಡಿತದ ಜೀವನದಲ್ಲಿ ಅಂದ್ರೆ ದಂಬಾಚಾರವಾಗಿ ನಾವು ಜೀವನ ಮಾಡಿದ್ದೇವಲ್ಲ ಹಲವರು. ಅದರಿಂದ ಅವರಿಗೆ ಈ ಪಶ್ಚಾತ್ತಾಪ ವಿಶೇಷವಾಗಿ ಆಗ್ತದೆ ಅಂತ ಇಲ್ಲಿ ಬರೆದಿದ್ದಾರೆ. ಅನೇಕ ಸಂಕಲ್ಪವನ್ನು ಮಾಡಿದರೂ ಎಂದಿಗೂ ನಿರ್ಣಯ ಮಾಡುವುದಿಲ್ಲ. ನೋಡಿ, ಈಗ ಅವರು ಹಲವಾರು ವಿಚಾರಗಳನ್ನು ಮಾತು ಕೊಡ್ತಾರೆ ಒಬ್ರಿಗೆ. ಏನಂದ್ರೆ ನಾಳೆ ನಿಮ್ಗೆ ನಾನು ಇಷ್ಟು ಹೊತ್ತಿಗೆ ಸಿಗ್ತೇನೆ ಖಂಡಿತ, ಅಥವಾ ನಾನು ನಾಳೆ ನಿಮ್ಗೆ ಈ ಸಮಯದಲ್ಲಿ ನಿಮ್ಮ ದುಡ್ಡನ್ನು ನಾನು ವಾಪಸ್ ಕೊಡ್ತೇನೆ. ಅಂದ್ರೆ ಅಂತ ಹಲವಾರು ನಿರ್ಧಾರ ಮಾಡಿದರು, ಸಂಕಲ್ಪಗಳನ್ನು ಮಾಡಿದ್ರು ಯಾವುದೇ ಸಂಕಲ್ಪವನ್ನು ನಿರ್ಣಯ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ ಅಂತ. ಒಂದು ಗಟ್ಟಿ ನಿರ್ಣಯ, ಆ ನಿರ್ಣಯ ಪ್ರಕಾರ ನಡೆಯಲಿಕ್ಕೆ ಅವರಿಂದ ಸಾಧ್ಯನೇ ಆಗ್ತಾ ಇಲ್ಲ. ಮದ್ಯಪಾನ ಮಾಡಲರು ಎನ್ನುವುದನ್ನು ಒಪ್ಪಿಕೊಳ್ಳಲೊಲ್ಲದ ಮಾದರಿಯ ಮನುಷ್ಯರಿದ್ದಾರೆ. ಮತ್ತು ನನ್ನಂತ ಅಮಲ್ ರೋಗಿಗಳು ಏನ್ ಮಾಡ್ತಾರೆ, ನನ್ನಿಂದ ಕುಡಿತ ಖಂಡಿತವಾಗಿ ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ಗೆ ಅಂದ್ರೆ ಸಾಕ್ಷಿಗಳೇ ಇತ್ತು. ನಾನು ಕುಡಿತದಿಂದ ಆದ ಹಲವಾರು ಸಾವುಗಳನ್ನು ನೋಡಿದ್ದರಿಂದ ನಾನು ನನ್ನ ಮೇಲೆ ಒಂದು ತೀರ್ಪನ್ನು ಕೊಟ್ಟಿದ್ದೆ, ನಾನು ಕುಡಿದೇ ಸಾಯುವುದು ಅಂತ. ಆದ್ರೆ ನಾನು ಆ ರೀತಿ ಇಲ್ಲಿ ಬರೆದ ಹಾಗೆ ನಾನು ಆ ರೀತಿ ಎಲ್ಲ ಮಾದರಿಯ ಮನುಷ್ಯನಿದ್ದಾನೆ. ತಾನು ನಾನಾ ತರದ ಕುಡಿಯುವ ಯೋಜನೆಗಳನ್ನು ಮಾಡ್ತಾನೆ. ಈ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಈ ತಾತ್ಕಾಲಿಕವಾಗಿ ಬಿಡುವ ಮನುಷ್ಯ ಅವನು ಹಲವಾರು ಯೋಜನೆಗಳನ್ನ ಹಾಕಿಯೇ ಕುಡಿತಾನೆ. ಅವನು ಮದ್ಯದ ಛಾಪ ಮತ್ತು ಗುಣಮಟ್ಟ ಅಥವಾ ತನ್ನ ಪರಿಸರವನ್ನು ಬದಲಾಯಿಸ್ತಾನೆ. ಕೆಲವೊಂದು ಸಾರಿ ಹೀಗೆ ಮಾಡ್ತಾನೆ ಅವನು. ಯಾಕೆಂದ್ರೆ ಊರುಗಳನ್ನು ಬದಲಾಯಿಸುವುದು, ಕೆಲಸಗಳನ್ನು ಬದಲಾಯಿಸುವುದು, ಅಥವಾ ಒಂದು ಟೂರ್ ಹೋಗುವುದು, ಅಥವಾ ರೆಸಾರ್ಟ್ ಅಲ್ಲಿ ಹೋಗಿ ನಿಲ್ಲುವುದು, ಈ ರೀತಿ ಎಲ್ಲ ಪರಿಸರವನ್ನೆಲ್ಲ ಚೇಂಜ್ ಮಾಡಿ ನನಗೆ ಕುಡಿತ ಬಿಡ್ಲಿಕ್ಕೆ ಸಾಧ್ಯವಾಗ್ತದಂತ ಆ ರೀತಿಯೂ ಪ್ರಯತ್ನಿಸಿದವರು ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಮದ್ಯದಿಂದ ಕೆಲವು ಕಾಲ ವಿರಮಿಸಿದ ನಂತರ ಅಪಾಯವಿಲ್ಲದೆ ಕುಡಿಯಬಹುದು ಎಂದು ಯಾವಾಗ್ಲೂ ನಂಬುವ ಮಾದರಿಯವನಿದ್ದಾನೆ. ಹೌದು ಬಂಧುಗಳೇ, ಇನ್ನು ಕೆಲವು ಮಾದರಿಯವರಿದ್ದಾರೆ. ಇನ್ನು ಕೆಲವು ಉದಾಹರಣೆ ಕೊಡಬಹುದು. ಯಾವ ರೀತಿ ಅಂದ್ರೆ, ಅಪಾಯವಿಲ್ಲದೆ, ಯಾವುದೇ ಸಮಸ್ಯೆ ಆಗದೆ ನಾನು ಕುಡಿಯಬಲ್ಲೆ ಅಂತ ನಂಬುವ ಮನುಷ್ಯರು ಇದ್ದಾರೆ. ಹೆಚ್ಚಿನವರು ಇದೇ ರೀತಿ ನಂಬ್ತಾರೆ. ಯಾಕೆಂದ್ರೆ ನಾನು ಆದ್ರೂ ಅಷ್ಟೇ, ನಾನು ಕುಡಿದು ಏನು ಮಾಡ್ಲಿಲ್ಲ, ಯಾರಿಗೂ ತೊಂದರೆ ಮಾಡ್ಲಿಲ್ಲ ಅಂತ ನಾನು ಹೇಳಿದೆ. ಯಾವುದೇ ಸಮಸ್ಯೆ ಆಗ್ಲಿಲ್ಲ ನನ್ನ ಕುಡಿತದಿಂದ, ನಾನು ಕುಡಿಬಹುದು ಅಂತ ನಾನು ನನ್ನನ್ನೇ ಹೇಳಿದ್ದು ಉಂಟು. ಅಥವಾ ನಮ್ಗೆ ಹಲವಾರು ಅನುಭವಗಳು ಕೇಳಲಿಕ್ಕೆ ಸಿಗ್ತವೆ. ಬಹುಶಃ ಅವನ ಸ್ನೇಹಿತರಿಂದ ಅತ್ಯಂತ ಕಡಿಮೆ ತಿಳಿಯಲ್ಪಡುವ ಉನ್ನತ ಖಿನ್ನ ಮನಸ್ಕತೆಯ ಮಾದರಿ ಅವನಿದ್ದಾನೆ. ಸ್ನೇಹಿತರಿಂದ ಅತ್ಯಂತ ಕಡಿಮೆ ತಿಳಿಯಲ್ಪಡುವ ಉನ್ನತ ಖಿನ್ನ ಮನಸ್ಕತೆಯ ಮಾದರಿಯವನಿದ್ದಾನೆ. ಬಹುಶಃ ಅವನ ಸ್ನೇಹಿತರಿಗಿಂತ ಅತ್ಯಂತ ಅವನು ತುಲನೆ ಮಾಡಿ ನೋಡ್ತಾನಲ್ಲ. ನಾನು ಯಾರಾದ್ರೂ ನನ್ನ ಒಳಗಿಂದ ನನ್ನ ಅಂತರಾತ್ಮ ಹೇಳಿದ್ರು, ಇಲ್ಲ ನನ್ಗಿಂತ ಜಾಸ್ತಿ ಕುಡಿಯುವವನಿದ್ದಾನೆ, ನೋಡಿ ಅವನು ಆ ರೀತಿ ನಾನು ಮಾಡ್ಲಿಲ್ಲ, ಈ ರೀತಿ ಮಾಡ್ಲಿಲ್ಲ ಅಂತ ಹೇಳುವವರು ಇರ್ತಾರೆ. ಮತ್ತು ಅವನ ಬಗ್ಗೆ ಒಂದು ಇಡೀ ಅಧ್ಯಾಯವನ್ನೇ ಬರೆಯಬಹುದು. ಖಂಡಿತವಾಗಿ ಬಂಧುಗಳೇ, ನಾವು ಈ ಬಾಂಧವ್ಯದೊಳಗೆ ಬಂದಾಗ ಹಲವು ರೀತಿಯ ಅನುಭವವನ್ನು ಕೇಳ್ತಾ ಇದ್ದೇವೆ. ಆ ಅನುಭವಗಳನ್ನು ಕೇಳುವತ್ತಿಗೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿರ್ತದೆ. ಯಾಕಂದ್ರೆ
ಎಲ್ಲಾ ಅಮಲ್ ರೋಗಿಗಳ ರೋಗ ಲಕ್ಷಣಗಳು ಒಂದೇ ಆದ್ರೆ ನಾವು ನಮ್ಮ ನಡೆಸುವ ರೀತಿ, ನಾವು ಈ ಕುಡಿತದ ಜೀವನದಲ್ಲಿ ಯಾವ ರೀತಿಯೆಲ್ಲ ಯೋಚನೆಗಳನ್ನು ಮಾಡಿದೆ, ಮುಖ್ಯವಾಗಿ ನಮ್ಮ ಯೋಚನೆಗಳು ನಕಾರಾತ್ಮಕವಾಗಿ ಇರ್ತವೆ ಅಲ್ಲ, ಯಾರಿಗೂ ಅದನ್ನು ಒಪ್ಪುವಂತ ರೀತಿಯ ಯೋಚನೆಗಳಲ್ಲ ನಮ್ದು, ನಾವು ಒಪ್ಪುವುದಿಲ್ಲ. ಅದಕ್ಕೋಸ್ಕರ ಅವ್ರು ಮುಂದೆ ಮುಂದೆ ಹೇಳಿದಾರಲ್ಲ, ನಾವು ಪಶ್ಚಾತ್ತಾಪಕ್ಕೆ ಒಳಗಾಗ್ತೇವೆ ನಮ್ಮ ಯೋಚನೆಗಳಿಂದ, ನಮ್ಮ ನಿರ್ಧಾರಗಳಿಂದ, ನಮ್ಮ ನಿರ್ಣಯಗಳಿಂದ ಅಂತ ಒಂದು ದೊಡ್ಡ ಅಧ್ಯಾಯವನ್ನೇ ಬರೆಯಬಹುದು. ಅದಕ್ಕೋಸ್ಕರ ತಿಳಿದವರು, ಅನುಭವಿ ಬಂಧುಗಳು ಹೇಳ್ತಾರೆ, ನಮ್ಮ ಕುಡಿತದ ಜೀವನ ಅಥವಾ ನಮ್ಮ ಅಮಲ್ ರೋಗದ ಜೀವನ ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟೇ ವಿಸ್ತಾರವಾದ ಕಾರ್ಯಕ್ರಮ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ಸಾಯುವುದನ್ನು ಒಬ್ರು ಕೇಳಿದ್ರಂತೆ, ನಾನು ಎಷ್ಟು ಸಮಯ ಮೀಟಿಂಗ್ ಮಾಡಬೇಕು, ಎಷ್ಟು ಸಮಯ ಸಾಯೋ ತನಕ ಮೀಟಿಂಗ್ ಮಾಡ್ಬೇಕಾ ಅಂತ ಕೇಳಿದ್ರಂತೆ. ಅದಕ್ಕೋಸ್ಕರ ಅವರಿಗೆ ಮತ್ತೊಬ್ಬ ಬಂದು ಹೇಳಿದ್ದಾರೆ, ಆ ಬಾಂಧವ್ಯದಲ್ಲಿ, ನೀನು ಸಾಯೋ ತನಕ ಮೀಟಿಂಗ್ ಮಾಡ್ಬೇಕಂತ ಇಲ್ಲ, ನೀನು ಬದುಕುಳಿಯುವ ತನಕ ಮಾಡಿದ್ರೆ ಸಾಕು ಅಂತ. ಒಂದು ಜೋಕ್ ಆದ್ರೂ ತುಂಬಾ ವಿಚಾರಗಳು ಅದರಲ್ಲಿ ಅಡಗಿವೆ. ಓಕೆ, ಮುಂದಕ್ಕೆ ಓದಿ ಫಿರಾಜ್ ಅವರೇ. ಓಕೆ ಸರ್. ಅವರ ಮೇಲೆ ಆಗುವ ಮದ್ಯದ ಪರಿಣಾಮ ಬಿಟ್ಟು ಬೇರೆ ಪ್ರತಿಯೊಂದು ವಿಧದಲ್ಲೂ ಪೂರ್ತಿ ಸಾಮಾನ್ಯರಂತೆ ಇರುವ ಮಾದರಿಯವರು ಇದ್ದಾರೆ. ಹಾಗಾಗಿ ಅವರು ಸಮರ್ಥ, ಜಾಣ, ಸ್ನೇಹಪರ ಜನಗಳಾಗಿರುತ್ತಾರೆ. ಇವರೆಲ್ಲರಲ್ಲೂ ಮತ್ತು ಅನೇಕ ಇತರರಲ್ಲಿರುವ ಒಂದು ಸಾಮಾನ್ಯ ಲಕ್ಷಣವೆಂದರೆ ಲಾಲಾಶೆಯ ಅಭಿವೃದ್ಧಿಯಾಗಿದೆ. ಅವರು ಕುಡಿತವನ್ನು ಆರಂಭಿಸಲಾರರು. ನಾವು ಸೂಚಿಸಿದಂತೆ ಈ ವಿಚಿತ್ರ ಲಕ್ಷಣವು ಈ ಮನುಷ್ಯರನ್ನು ಪ್ರತ್ಯಕ್ಷಿಸಿ ಅವರನ್ನು ಹೊರಗಿಡುವ ವಿಶಿಷ್ಟ ಅಸ್ತಿತ್ವದ ಒಗ್ಗದಿರುವಿಕೆಯ ಪ್ರಕಟಣೆಯಾಗಿರಬಹುದು. ನಮಗೆ ಸುಪರಿಚಿತವಾದ ಯಾವುದೇ ಚಿಕಿತ್ಸೆಯಿಂದ ಇದನ್ನು ಶಾಶ್ವತವಾಗಿ ನಿರ್ಮೂಲನ ಮಾಡಲು ಎಂದೂ ಸಾಧ್ಯವಾಗಿಲ್ಲ. ಪೂರ್ತಿ ವರ್ಜನೆಯ ಒಂದೇ ಪರಿಹಾರವೆಂದು ನಾವು ಸಲಹೆ ಮಾಡಬೇಕಾಗುತ್ತದೆ. ಥ್ಯಾಂಕ್ ಯು ಬಿರಾಜ್ ಅವರೇ. ಸುರೇಶ್ ಅವರೇ, ನಾನೇನು 5 ನಿಮಿಷ ಇರುವತ್ತಿಗೆ ನಿಲ್ಲಿಸ್ಬೇಕಂತ ಹೇಳಿದ್ರು ಪ್ರಕಾಶ್ ರಾವ್ ಅವರು. ನಾನು ಏನ್ ಮಾಡ್ಬೇಕು ಈಗ? ಆಯ್ತು, ಸಮಯ ಆಗ್ತಾ ಬಂತು. ಓಕೆ ಸರ್, ಸ್ಟಾಪ್ ಮಾಡಿ. ಯಾರಾದ್ರೂ ತಮ್ಮ ಅಭಿಪ್ರಾಯ? ಆಯ್ತು, ನಾನು ಒಂದು ಮಾತು ಹೇಳಿ ಅಲ್ಲಿಗೆ ಮುಗಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಅವರ ಮೇಲೆ ಆಗುವ ಮದ್ಯದ ಪರಿಣಾಮ ಬಿಟ್ಟು ಬೇರೆ ಪ್ರತಿಯೊಂದು ವಿಧದಲ್ಲೂ ಪೂರ್ತಿ ಸಾಮಾನ್ಯರಂತೆ ಇರುವ ಮಾದರಿಯವರು ಇದ್ದಾರೆ. ಹಾಗಾಗಿ ಅವರ ಸಮರ್ಥ, ಜಾಣ, ಸ್ನೇಹಪರ ಜನಗಳಾಗಿರುತ್ತಾರೆ. ಖಂಡಿತವಾಗಿಯೂ ಈ ಒಂದು ಮಾತಲ್ಲಿ ಹೇಳುವುದಾದ್ರೆ, ಹಲವಾರು ಮಂದಿ ಅಮಲ್ ರೋಗಿಗಳಿದ್ದಾರೆ. ಅವರು ಕುಡಿತಾರೆ ಅಂತ ಯಾರಿಗೂ ಹೇಳಲಿಕ್ಕೇನೆ ಸಾಧ್ಯವಾಗುದಿಲ್ಲ. ನಮ್ಮ ಗುಂಪಿನಲ್ಲಿ ಇದ್ದಾರೆ ಹಲವಾರು ಮಂದಿ. ಯಾಕಂದ್ರೆ ನನ್ಗೂ ಆಶ್ಚರ್ಯ ಆಗಿದೆ. ಅವ್ರಂದ್ರೆ ಎಲ್ಲಾ ರೀತಿಯಲ್ಲಿ ಸರಿಯಾಗಿಯೇ ಇದ್ರು ಅವರು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಬಾಂಧವ್ಯದಲ್ಲಿ ಹೇಳ್ತಾರೆ, ಅವನು ಅಮಲಿ ಇವನು ಅಮಲಿ ಅಂತ ನಾನು ಹೇಳುವಾಗೆ ಇಲ್ಲ, ಅವನಾಗಿ ಹೇಳ್ಬೇಕು ನಾನೊಬ್ಬ ಅಮಲ್ ರೋಗಿ ಅಂತ. ಅದರಿಂದ ಅವರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಂಡು ಇರುವ ವರ್ಗದವರು ಇದ್ದಾರೆ ಅಂತ ಈ ವಾಕ್ಯ ಹೇಳ್ತದೆ. ಖಂಡಿತವಾಗಿಯೂ ಸ್ನೇಹಿತರೆ, ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತೇನೆ. ಮುಂದಕ್ಕೆ ನಾಳೆ ನಾವು ಇದನ್ನು ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು ಸುರೇಶ್ ಅವರೇ, ಥ್ಯಾಂಕ್ ಯು.